ಬೇರೆ ಕಡೆ ಎಲ್ಲಾದ್ರೂ ಇಟ್ಟಿದ್ಯಾ? ಛೇ, ಹೇಗೆ ಹುಡುಕ್ಲಿ ನಾನು ಅದನ್ನ ಇವಾಗ? ತ್ರಿಶೂಲ್, ಕಂಕಣನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಿದ್ಯಾ? ಯಾಕೆ? ನನ್ ಕಣ್ಣು ಕಾಣಿಸಿದ್ರೆ ಎಲ್ಲಿ ಎಸ್ತು ಬಿಡ್ತೀನಿ ಅಂತನಾ? ಕ್ಷಮಿಸು ತ್ರಿಶೂಲ್, ನಾನಿದನ್ನ ಎಸ್ಸಿ ಅಲ್ಲ, ನಾನಿದನ್ನ ಕಟ್ಕೋತೀನಿ. ನಿನ್ ಪ್ರಾಣ ಉಳ್ಸಕ್ಕಾದ್ರೂ ಕಟ್ಕೋತೀನಿ. ತ್ರಿಶೂಲ್, ಎಚ್ಚರ ಆಯ್ತಾ ನಿನ್ಗೆ? ಹೀಗೆ ತಿಳು ತ್ರಿಶೂಲ್, ಮಾತಾಡು ತ್ರಿಶೂಲ್. ಅಯ್ಯೋ, ಇದೇನಿದು? ಒಂದ್ ಕ್ಷಣ ತ್ರಿಶೂಲ್ ಎಚ್ಚರ ಆದಾಗಾಯ್ತಲ್ಲ, ಮತ್ತೇನಾಯ್ತು? ಪರಮೇಶ್ವರ, ಇಲ್ಲ ತ್ರಿಶೂಲ್, ನಾನು ನಿನ್ನ ಉಳಿಸ್ಕೋತೀನಿ. ಪರಮೇಶ್ವರ, ವಿಶ್ವಾಂಬರಧರ ರುದ್ರ, ಮುಕ್ಕಣ್ಣ ಮಹೇಶ್ವರ, ನಂಬಿದವರ ನೋವನ್ನ ನಿವಾರಿಸೋ ಮಹಾದೇವ, ದುಷ್ಟ ಬುದ್ಧಿಯನ್ನು ದೂರ ಮಾಡೋ ರುದ್ರ, ಬ್ರಹ್ಮಾಂಡದ ಸಕಲ ಜೀವಿಗಳನ್ನು ರಕ್ಷಿಸೋ ಪಶುಪತಿನಾಥ. ಇನ್ನ ಏನೇನು ಹೆಸರುಗಳಿಂದ ನಿನ್ನ ಕರೆದು ನಿನ್ನ ಮಹಿಮೆನ ವರ್ಣಿಸ್ತಾರೆ, ನಿನಗೆ ಭಕ್ತಿಯಿಂದ ಪೂಜೆ ಮಾಡ್ತಾರೆ. ಆದ್ರೆ ನೀನು ನಿನ್ನ ಭಕ್ತಗೆ ಮಾಡ್ತಿರೋದು ಸರಿನಾ? ನಾನು ಏನ್ ಪಾಪ ಮಾಡಿದ್ದೀನಿ ಅಂತ ನನ್ನನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದ್ಯಾ? ತ್ರಿಶೂಲ್ ಇಂಥ ಕೆಲ್ಸಕ್ಕೆ ಕೈ ಹಾಕಿದ್ದಾನೆ ಅಂತ ನಿನಗ್ ಮುಂಚೆನೆ ಗೊತ್ತಿರ್ಲಿಲ್ವಾ ಪರಮೇಶ್ವರ? ಅಥವಾ ಗೊತ್ತಿದ್ದು ಅವನ್ನ ತಡಿದೆ ಸುಮ್ನೆ ಹೀಗೆ ಕಲ್ಲಾಗಿ ಕೂತಿದ್ಯಾ? ತ್ರಿಶೂಲ್ ಹೀಗೆಲ್ಲ ಮಾಡ್ಕೋತಾನೆ ಅಂತ ನನ್ಗೊಂದ್ ಸಣ್ಣ ಸುಳಿವು ಸಿಕ್ಕಿದ್ರು ನಾನು ಅವನ ಜೊತೆ ಪಂದ್ಯನೇ ಕಟ್ತಾ ಇರ್ಲಿಲ್ಲ. ಅವನ್ ಸಾಯೋದ್ರಿಂದ ನನ್ನ ಕುತ್ತಿಗೆಲಿರೋ ತಾಳಿಯಿಂದ ನನಗೆ ಮುಕ್ತಿ ಸಿಗಬಹುದು. ಆದ್ರೆ ಇಡೀ ಜಗತ್ತಲ್ಲಿ ನನ್ನಂತ ಮಹಾಪಾಪಿ ಯಾರು ಇರೋದಿಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರು ಪ್ರಾಣ ಕಿತ್ಕೊಳ್ಳೋ ಮಹಾ ಕ್ರೂರಿ ಆಗ್ತೀನಿ ನಾನು. ನಾಗಲೋಕದ ಅದೆಷ್ಟೋ ನಿಯಮಗಳಿಗೆ ವಿರುದ್ಧ ಆಗ್ತೀನಿ ನಾನು. ಹೌದು, ತ್ರಿಶೂಲ್ ಆದಿಶೇಷನ ನನ್ನಿಂದ ದೂರ ಮಾಡ್ದ. ನನಗಿಷ್ಟ ಇಲ್ಲದೆ ನನಗ್ ತಾಳಿ ಕಟ್ಟದ. ಅವನು ಮಾಡಿದ್ದೆಲ್ಲ ತಪ್ಪೆ. ಆದ್ರೆ ಅದಕ್ಕಾಗಿ ನಾನೊಂದು ಪ್ರಾಣನೇ ಪಡೆಯೋದಾ? ಇಲ್ಲ, ಇದನ್ನೆಲ್ಲ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಪರಮೇಶ್ವರ, ನೀನದ್ ಏನ್ ಮಾಡ್ತೀಯೋ ಗೊತ್ತಿಲ್ಲ. ತ್ರಿಶೂಲ್ ಜೀವನ ಉಳಿಸ್ಕೊಡ್ಬೇಕು ನೀನು. ಕಾಪಾಡು, ಕಾಪಾಡು. ನಾಗಲೋಕದವರು ಅಪಾಯದಲ್ಲಿದ್ದಾಗ ಬಂದು ಕಾಪಾಡೋ ವಾಸುಕಿ, ಈಗ ನಾನು ಸಂಕಷ್ಟದಲ್ಲಿದ್ದೀನಿ. ಪರೋಕ್ಷವಾಗಿ ತ್ರಿಶೂಲ್ ಈ ಸ್ಥಿತಿಗೆ ನಾನೇ ಕಾರಣ. ಅವನ್ ಪ್ರಾಣನ ದಯವಿಟ್ಟು ಉಳಿಸ್ಕೊಡು ವಾಸುಕಿ, ಉಳಿಸ್ಕೊಡು. ಆ ಇಡೀ ಕುಟುಂಬ ಅವನನ್ನೇ ನಂಬ್ಕೊಂಡಿದೆ. ಆ ಕುಟುಂಬಕ್ಕೆ
ಆ ಇಬ್ರು ಮಹಾ ತಾಯಂದಿರಿಗೆ ಅನ್ಯಾಯ ಆಗ್ಬಾರ್ದು. ನಾನು ಅವ್ರನ್ನ ಕಾಪಾಡ್ಬೇಕು. ದಯವಿಟ್ಟು ದಯವಿಟ್ಟು ವಾಸುಕಿ ಸಹಾಯ ಮಾಡು, ನನಗೆ ಸಹಾಯ ಮಾಡು. ಶಿವಾನಿ, ನಿನ್ನ ಸಂಕಷ್ಟಕ್ಕೆ ಪರಿಹಾರ ಒಂದೇ, ದೇವವನದ ಸಂಜೀವಿನಿ. ಏನ್ ಹೇಳ್ತಾ ಇದ್ಯಾ? ಯಾವ ಜಾಗ ಅದು? ನನ್ ಯಾವತ್ತೂ ಅದ್ರ ಬಗ್ಗೆ ಕೇಳೇ ಇಲ್ಲ. ದೇವಾನುದೇವತೆಗಳು ರಾಕ್ಷಸರೊಂದಿಗೆ ಸೆಣಸಾಡಿ ಜೀವ ಕಳೆದುಕೊಳ್ಳುವ ಸ್ಥಿತಿ ಬಂದಾಗ ಅಲ್ಲಿಗೆ ತೆರಳಿ ದೇವವನದಲ್ಲಿ ಸಮೃದ್ಧಿಯಾಗಿರುವ ಸಂಜೀವಿನಿಯನ್ನು ಪಡೆದು ಜೀವ ರಕ್ಷಿಸಿಕೊಳ್ಳುತ್ತಿದ್ದ ಜಾಗವದು. ನೀನು ಅಲ್ಲಿಗೆ ಹೋಗಿ ಸಂಜೀವಿನಿಯನ್ನು ತರಬೇಕು. ನನಗೆ ದಾರಿ ತೋರಿಸು, ನಾನು ಈಗಲೇ ಅಲ್ಲಿಗೆ ಹೋಗ್ತೀನಿ. ಮಾತಿನಷ್ಟು ಸರಳವಾದ ಹಾದಿ ಅಲ್ಲ ಅದು. ನಿನ್ನ ಪ್ರಾಣಕ್ಕೆ ಅಪಾಯ ತಂದೊಡ್ಡಬಹುದಾದ ಪ್ರದೇಶ. ಪರವಾಗಿಲ್ಲ, ನನ್ ತ್ರಿಶೂಲ್ನ ರಕ್ಷಿಸ್ಕೋಬೇಕು. ನಾನು ಹೋಗ್ತೀನಿ. ಶುಭವಾಗಲಿ. ನೆನಪಿರಲಿ ಶಿವಾನಿ, ನೀನು ಈ ಹಾದಿಯಲ್ಲಿ ಅದೆಷ್ಟು ಪರೀಕ್ಷೆಗಳನ್ನು ಎದುರಿಸಬೇಕಾಗಬಹುದು. ನೀನಿಡುವ ಪ್ರತಿಯೊಂದು ಹೆಜ್ಜೆಯು ನೋವಿನ ಹಾಸಾಗಿರಬಹುದು. ಎಚ್ಚರ. ನಾನು ತ್ರಿಶೂಲ್ನ ಕಾಪಾಡ್ಕೋಬೇಕು. ಈ ದಾರಿಲಿ ಏನೇ ಬಂದ್ರು ನಾನು ಅದನ್ನ ಎದುರಿಸ್ತೀನಿ. ತ್ರಿಶೂಲ್, ನೋಡು ಹೇಗ್ ಮಲ್ಕೊಂಡಿದ್ಯಾ ಅಂತ. ಮನೆಯವರೆಲ್ಲರೂ ನೀನ್ ಸಾಯ್ತ್ಯಾ ಅಂತ ಅಳ್ತಾ ಇದ್ದಾರೆ. ಆದ್ರೆ ನಿಜವಾದ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಇವ್ರ ಪಾಲ್ಗೆ ನೀನ್ ಸಾಯ್ತ್ಯಾ, ಆದ್ರೆ ನನ್ ಪಾಲ್ಗೆ ನೀನ್ ಸಾಯಲ್ಲ. ನೀನ್ ಉಸಿರು ನಿಂತೋದ್ಮೇಲೆ ಮನೆಯವರೆಲ್ಲರೂ ನಿನ್ನ ಮಣ್ಣು ಮಾಡ್ತಾರೆ. ಅದಾದ್ಮೇಲೆ ನಾನ್ ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ನಿನ್ಗೆ ಜೀವ ಬರಿಸ್ತೀನಿ. ಸದಾ ಕಾಲ ನನ್ನ ಜೊತೆಗೆ ಇರೋ ತರ ಮಾಡ್ತೀನಿ. ಇದೇ ನನ್ನ ಉದ್ದೇಶ. ನೀನ್ ಬದುಕಿದ್ಯಾ ಅಂತ ಅವ್ರಿಗೆ ಒಂದು ಸುಳಿವು ಕೂಡ ಸಿಗಲ್ಲ. ನಿನ್ನ ನೆನಪುಗಳನ್ನ ಸಂಪೂರ್ಣವಾಗಿ ಅಳಿಸಿ ನನ್ನವನಾಗಿ ಮಾಡ್ಕೊಂತೀನಿ. ನಾಗಲೋಕದ ಮಹಾರಾಜ ಆಗ್ತೀನಿ. ಆದಿಶೇಷ, ನಾನೀಗ ಮಾಡ್ಬೇಕಾಗಿರೋದು ಒಂದೇ ಕೆಲ್ಸ. ಈ ಮನೆಯವರು ಮತ್ತೆ ಶಿವಾನಿ ಏನೇ ಪ್ರಯತ್ನ ಪಟ್ರು ನಿನ್ನ ಯಾವುದೇ ಕಾರಣಕ್ಕೂ ಉಳಿಸ್ಕೊಂಡ್ಬಾರ್ದು. ನಿನ್ನ ದೇಹದಲ್ಲಿರೋ ವಿಷ ದುಪ್ಪಟ್ಟಾಗ್ಬೇಕು. ಈ ವಿಷದ ಮುಂದೆ ಮತ್ಯಾವುದು ಪವಾಡ ನಡಿಬಾರ್ದು. ಹಾಗಾಗ್ಬೇಕು ಅಂದ್ರೆ ನಾನು ಮತ್ತೆ ನಿನ್ ಮೇಲೆ ವಿಷ ಪ್ರಯೋಗ ಮಾಡ್ಬೇಕು. ನಾನು ಅಷ್ಟೊಂದು ಪ್ರೀತಿಸೋ ನಿನ್ ಮೇಲೆ ವಿಷ ಪ್ರಯೋಗ ಮಾಡ್ತಾ ಇದ್ದೀನಿ ಅಂತ ನನ್ನ ಪ್ರೀತಿನ ಅನುಮಾನಿಸ್ಬೇಡ ಆದಿಶೇಷ. ಇದು ನನಗೆ ಅನಿವಾರ್ಯ. ಶಿವಾನಿ, ಇನ್ನು ತ್ರಿಶೂಲ್ನ ಉಳಿಸ್ಕೊಳ್ಳೋದು ಅಸಾಧ್ಯ. ನನ್ನ ವಿಷ ಇವನು ರಕ್ತದಲ್ಲಿ ಸೇರಿ ಇಡೀ ದೇಹ ಕಲ್ಲಾಗುತ್ತೆ. ತ್ರಿಶೂಲ್ ಸತ್ತೋದ ಅಂತ ಇವನ್ ಸಂಸ್ಕಾರ ಮಾಡ್ತೀರಾ? ಶಿವಾನಿ ನಿನ್ನ ಕೊಂದು ನೋವಲ್ಲಿ ಕೊರ್ಗಿ ಸಾಯ್ತಾಳೆ. ಇನ್ನು ಮೇಲಿಂದ ನನ್ನಾಟ ಶುರು. ನಮ್ಮಿಬ್ರು ಹೊಸ ಜೀವನ ಶುರು ಆಗುತ್ತೆ.
ಇನ್ನು ಸ್ವಲ್ಪ ಹೊತ್ತಲ್ಲೇ ನೀನು ನನ್ನವನಾಗ್ತೀಯ ಆದಿಶೇಷ. ನನ್ನವನಾಗ್ತೀಯ ನೀ ನನ್ನವನಾಗ್ತೀಯ. ಆದಷ್ಟು ಬೇಗ ದೇವಬನಕ್ಕೆ ಹೋಗಿ ಸಂಜೀವಿನಿನ ತಗೊಂಡ್ ಬರ್ಬೇಕು. ಸ್ವಲ್ಪ ತಡ ಆದ್ರೂ ತ್ರಿಶೂಲ್ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಪರಮೇಶ್ವರ, ನನಗ ಶಕ್ತಿ ಕೊಡು. ನನ್ ತ್ರಿಶೂಲ್ ಪ್ರಾಣನ ಉಳಿಸ್ಕೋಬೇಕು. ಅಯ್ಯೋ, ಈ ಕಾಡಲ್ಲಿ ತುಂಬಾ ಕಾಡು ಪ್ರಾಣಿಗಳಿದಾವೆ ಅನ್ಸುತ್ತೆ. ಆದಷ್ಟು ಬೇಗ ನಾನು ಈ ಕಾಡನ್ನ ದಾಟಬೇಕು. ಅಯ್ಯೋ, ಇದೇನಿದು? ಸುತ್ತ ಬೆಂಕಿ ಉರಿತಾ ಇದೆಯಲ್ಲ. ನಾನು ಇದನ್ನ ಹೇಗ್ ದಾಟೋದು? ಪರಮೇಶ್ವರ, ಏನಿದು? ಬೆಂಕಿ ನನ್ನನ್ನ ಆವರಿಸ್ಕೋತಾ ಇದೆಯಲ್ಲ. ಏನ್ ಮಾಡ್ಲಿ ನಾನೀಗ? ಪರಮೇಶ್ವರ, ನೀನೇ ಕಾಪಾಡಬೇಕು. ಪರಮೇಶ್ವರ, ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರ ಪರಮೇಶ್ವರ, ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ. ಇನ್ನ ಎಷ್ಟು ದೂರ ಹೋಗ್ಬೇಕು? ದೇವಬನ ಎಲ್ಲಿದ್ಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಇದೇನಿದು? ಮುಂದಕ್ಕೆ ದಾರಿನೇ ಕಾಣಿಸ್ತಿಲ್ವಲ್ಲ. ಪಾದರಸ ನದಿ ತೀರದ ತರ ಹರಿತಾ ಇದೆಯಲ್ಲ. ಈ ಪಾದರಸದ ನದಿಯನ್ನ ನಾನು ದಾಟೋದು ಹೇಗೆ? ಅಯ್ಯೋ ಪರಮೇಶ್ವರ, ನನಗ್ ಯಾಕೆ ಹೀಗೆ ಪರೀಕ್ಷೆ ಮೇಲೆ ಪರೀಕ್ಷೆ ಎದುರಾಗ್ತಿದೆ? ನನ್ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ನಾನು ಚಿಂತೆ ಮಾಡ್ತಾ ಇರ್ಲಿಲ್ಲ, ಹೇಗೋ ಹೋರಾಡ್ತಿದ್ದೆ. ಆದ್ರೆ ತ್ರಿಶೂಲ್ ಪ್ರಾಣಕ್ಕೆ ಅಪಾಯ ಆಗಿರೋದು. ನಾನ್ ತಡ ಮಾಡಿದಷ್ಟು ಅವನ್ ಜೀವಕ್ಕೆ ತೊಂದರೆ ಆಗುತ್ತೆ. ಅವನ್ಗೇನಾದ್ರೂ ಆದ್ರೆ ನಾನ್ ಸಹಿಸೋದಿಲ್ಲ. ಅವನ್ ನನಗ್ ಒಳ್ಳೆ ಸ್ನೇಹಿತ, ಅವನ್ಗೇನು ಆಗ್ಬಾರ್ದು. ಇದು ಒಂದ್ಸರ್ತಿ ಇದೆಲ್ಲ ಪರೀಕ್ಷೆಗಳನ್ನು ದೂರ ಮಾಡು ಪರಮೇಶ್ವರ. ಅಯ್ಯೋ ಪರಮೇಶ್ವರ,